ಹಾಯ್ ಹಲೋ ನಮಸ್ಕಾರ, ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉತ್ತರ ಕರ್ನಾಟಕದ ಶೈಲಿಯ ಚೌಳೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನೀಗ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಾರಮ್ ಚೌಳೆಕಾಯಿನೂ ಪಲ್ಯನೂ ಮಾಡಿ ತೋರಿಸಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು. ನಾನಿಲ್ಲಿ ಜವಾರಿ ಚೌಳೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಕಾಯಕ್ಕಿಟ್ಕೊಂಡು ಕಾಯ್ದ ಮೇಲೆ ಅದಕ್ಕೆ ನಾವು ಚೆನ್ನಾಗಿ ಸೋಸಿರುವ ಚೌಳೆಕಾಯಿನ ಚೆನ್ನಾಗಿ ಹುರ್ಕೋಬೇಕು ನೋಡಿ. ನಾವು ಚೌಳೆಕಾಯಿನ ಇದನ್ನು ನಾವು ಕಟ್ ಮಾಡೋ ಹಾಗಿಲ್ಲ, ಚೌಳೆಕಾಯಿನ ಸೋಸಲೇಬೇಕು. ಏಕೆಂದರೆ ಇದು ಬಹಳ ನಾರಿರುತ್ತೆ ಮತ್ತು ಸುಂಕ ಟೈಪು ಇರುತ್ತೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಬೇಕು. ತೊಳ್ಕೊಂಡು ಈ ರೀತಿಯಾಗಿ ಕಣ್ಣು ಹತ್ತೋವರೆಗೂ ಚೆನ್ನಾಗಿ ಹುರಿಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ನೋಡಿ. ಈಗ ಪಕ್ಕದಲ್ಲಿ ಒಂದು ಕಾದಿರುವ ಬಾಣಲೆಗೆ ಸ್ವಲ್ಪ ಕರಿಬೇವು, ಎಣ್ಣೆ ಮತ್ತು ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಆಗಬೇಕು ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಹಸಿ ಖಾರದ ಪೇಸ್ಟನ್ನು ಹಾಕಿದ್ದೀನಿ. ಹಸಿ ಖಾರ ಮತ್ತು ಉಪ್ಪು ಮಾತ್ರ ನಾನಿಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ, ನಾವು ಚೆನ್ನಾಗಿ ಫ್ರೈ ಆದ ಹುರಿದುಕೊಂಡ ಚೌಳೆಕಾಯಿನ ಈ ಒಂದು ಒಗ್ಗರಣೆಗೆ ಹಾಕ್ಕೋಬೇಕು. ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಖಾರನ ಆಲ್ರೆಡಿ ಹಾಕಿದ್ವಿ, ಹಾಗಾಗಿ ಖಾರ ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಒಂದು ಪಲ್ಯ ಅತ್ಯಂತ ರುಚಿಯಾಗಿರುತ್ತೆ ನೋಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಗುರೆಳ್ ಪುಡಿ ಹಾಕ್ತಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಗುರೆಳ್ ಪುಡಿ ಸಹ ಇದೆ, ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು ಯಾವ ರೀತಿಯಾಗಿ ಗುರೆಳ್ ಪುಡಿನ ಮಾಡಿದ್ದೀನಿ ಅಂತ. ನಾನು ಈ ರೀತಿಯಾಗಿ ಗುರೆಳ್ ಪುಡಿ ಹಾಕೋದ್ರಿಂದ ಚೌಳೆಕಾಯಿ ಪಲ್ಯ ಅತ್ಯಂತ ತಿಕ್ಕಾಗಿಯೇ ಬರುತ್ತೆ. ನೋಡ್ತಾ ಇರ್ಬೋದು, ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೋಡಿ. ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡ್ತಾ ಇರ್ಬೋದು ನಮ್ಮ ಜವಾರಿ ಚೌಳೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಒಂದು ಪಲ್ಯ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈಗೆಲ್ಲ ಜವಾರಿ ಚೌಳೆಕಾಯಿ ಸಿಗಲ್ಲ, ಸಿಕ್ಕರೆ ಅದು ನಮ್ಮ ಪುಣ್ಯನೇ ಅಂತ ಅನ್ಕೋಬೇಕು. ಯಾಕಂದರೆ ಅಷ್ಟೊಂದು ರೇರ್ ಆಗಿಬಿಟ್ಟಿದೆ. ಹಳ್ಳಿ ಕಡೆಗೆಲ್ಲ ಜವಾರಿ ಚೌಳೆಕಾಯಿ ಸಿಗುತ್ತೆ, ಬಟ್ ಮಾರ್ಕೆಟಲ್ಲಿ ನಮಗೆ ಫಾರಮ್ ಚೌಳೆಕಾಯಿನೇ ಸಿಗೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕುದೀತಿದೆ ಅಂತ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದೆ. ಕೊತ್ತಂಬರಿ ಹಾಕಿ ಒಂದು ಪ್ಲೇಟಿಂದ ಮುಚ್ಚಿಡಿ. ಹೀಗೆ ಇದನ್ನು ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಾದರೂ ಅಥವಾ ಹೈ ಫ್ಲೇಮ್ ಆದರೂ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೋಡಿ. ಈಗ ಚೌಳೆಕಾಯಿ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ನಿಮಗೂ ಕಾಣಿಸ್ತಾ ಇರ್ಬೋದು ನೋಡಿ. ಇದು ಚೆನ್ನಾಗಿ ಬೆಂದಿದೆ ನೋಡಿ. ಚೌಳೆಕಾಯಿ ಪಲ್ಯ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್.